ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ದೀಕ್ಷಾ ಯೂಟ್ಯೂಬ್ ಚಾನಲ್. ಇವಾಗ ನಾವು ಸಿಂಪಲ್ ಆಗಿ ಚಿಕನ್ ತಂದೂರಿಯನ್ನ ಮನೆಯಲ್ಲಿ ಹೇಗೆ ಮಾಡುದಂತ ನೋಡುವ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೇನೆ. 1 kg ಚಿಕನ್, ಮೆಣಸಿನ ಹುಡಿ, ಅರಶಿನ ಹುಡಿ, ಕೊತ್ತಂಬರಿ ಹುಡಿ, ಉಪ್ಪು, ತಂದೂರಿ ಮಸಾಲ, ಮೊಸರು, ಚಾಟ್ ಮಸಾಲ, ಜೀರಿಗೆ ಹುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ ಪೇಸ್ಟ್, ಲಿಂಬೆ ಹುಳಿ ಹಾಗೂ ಎಣ್ಣೆ. 3 ಸ್ಪೂನ್ ಮೆಣಸಿನ ಹುಡಿ, 1/2 ಸ್ಪೂನ್ ಅರಶಿನ, 3 ಸ್ಪೂನ್ ಕೊತ್ತಂಬರಿ ಹುಡಿ, 1/2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಹುಡಿ, 1.5 ಸ್ಪೂನ್ ಚಾಟ್ ಮಸಾಲ, 2 ಸ್ಪೂನ್ ತಂದೂರಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಕಾಲು ಕಪ್ ಮೊಸರು. ದಪ್ಪ ಮೊಸರು ಯೂಸ್ ಮಾಡಿ. ಮತ್ತು ಅರ್ಧ ಲಿಂಬೆ ಹುಳಿ. ಇವಾಗ ಮಿಕ್ಸ್ ಮಾಡಿ. ಸರಿಯಾಗಿ ಚಿಕನ್ಗೆ ಮಸಾಲ ಎಲ್ಲ ಕೋಟ್ ಆಗುವ ಹಾಗೆ ಮಿಕ್ಸ್ ಮಾಡಿ. ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನು ಆಡ್ ಮಾಡುವ. ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು 3 ರಿಂದ 4 ಗಂಟೆ ಫ್ರಿಡ್ಜ್ ಅಲ್ಲಿ ಇಡುವ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ. ಈಗ ಗ್ರಿಲ್ ಮಾಡುವ ಸ್ಟ್ಯಾಂಡಿಗೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಚಿಕನ್ ಗ್ರಿಲ್ ಆಗ್ಲಿಕ್ಕೆ ಇಡುವ. ಮತ್ತೆ ಆಯಿಲ್ ಸ್ಪ್ರೇ ಮಾಡುವ ಚಿಕನ್ ಮೇಲೆ. ಫ್ರೆಂಡ್ಸ್, ಈಗ ಚಿಕನ್ ತಂದೂರಿ ರೆಡಿ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡುವ. ಇನ್ನೂ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗ್ರಿಲ್ಲಿಂಗ್ ಸ್ಟ್ಯಾಂಡ್ ಇಲ್ಲದಿದ್ರೆ ಪ್ಯಾನಿಗೆ ಸ್ವಲ್ಪ ಬಟರ್ ಮತ್ತು ಆಯಿಲ್ ಹಾಕಿ ಗ್ಯಾಸಲ್ಲಿ ಕೂಡ ಫ್ರೈ ಮಾಡಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ.